ಪುಂಡಿ ಪಲ್ಯ ಬಿಸಿ ಬಿಸಿ ಪುಂಡಿ ಪಲ್ಯ ಸ್ವಲ್ಪ ಹಸಿ ಖಾರ ಕಲ್ ಎಷ್ಟು ಖಾರ ಕಾಣತ್ತ ಅದ್ರಲ್ಲಿ ಆಗಲ್ಲ ಇವು ಸಮ್ಮಕ್ಕ ಸಬ್ಕರ್ ಬಿಡಚ್ಚಿ ಚಲೋ ಉಕ್ಕಿತ್ತೋಡ ಹೊಸ ಮಂದಿರಾಗ ಉಕ್ಕಿತ್ತಲ್ಲಿ ಹಾಲು ಕಡಿಮೆ ಆಯ್ತು ಪಾದ ದೊಡ್ಡ ಎಲ್ಲಿ ಉಕ್ಕಿತ್ತು ಅಡಿಗೆ ಚಾಲೂ ಆತ್ನಂದ ಇದ್ರ ಹಾಲು ಕಡಿಮೆ ಐತೆ ನಮ್ದು ಇಲ್ಲ ಕುದಿಯೋದು ಏ ಸಕ್ಕರೆ ತಂಬು ಹಾಲು ಸಕ್ಕರೆ ಕುಡಿದ್ ಬಿಡ್ರಿ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗು ನೀನು ಎಲ್ಲಿ ಹೋಗಿದ್ದ ಅಲ್ಲಿಂದ ಲಾಗು ಸಂಜೆ ಕಂಟಿನ್ಯೂ ಮಾಡೋತೀನಿ. ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇವತ್ತಿನ ಲಾಗ್ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಐತಿ. ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ನೋಡ್ರಿ ನಾವು ಒಂದು ರಾಶಿ ಬಟ್ಟೆ ಹೋಗಿರ್ತೀನಿ. ಈಗ ನೋಡ್ರಿ 5:30 ಐತಿ. ಈಗ ನಮ್ಮದು ಏನಪ್ಪ ಅಂದ್ರೆ ಕೆಲಸ ನಂದು ಮಾಮೂಲಿ ಡೈಲಿ ಕೆಲಸ ಮಾಡೋದು ಮಾಡೀನಿ. ದೇವ್ರ ಮುಂದೆ ದೀಪ ಹಚ್ಬೇಕು. ಇದು ಒಳಗಿನ ಕಸ ಹೊಡಿಗೆ ಏನೋ ಹಾಂ ಎಲ್ಲ ಸ್ವಚ್ಛ ಚೆಕ್ ಸದ್ಯ ಸ್ವಚ್ಛ ಆಗೈತೆ ನೋಡೋದು. ಅದು ಸ್ವಲ್ಪ ಕರ್ಪುಡಿ ಹಾಕ್ಯಾರ ಅವ್ರ ಹತ್ರ. ಈಗ ಇವ್ರಿಗೆ ನೋಡ್ರಿ ಇವತ್ತು ಶಿವ ಅಂತ ಅಂಗಡಿ ಬಂದ್ ಮಾಡ್ಕೊಂಡು ಫಸ್ಟ್ ಡೇ ಮನ್ಯಾಗ ಕುಂತಾರ. ಅಂಗಡಿ ಇಲ್ಲ ಇತ್ತಂತ್ರಿ ಅದು ರೆಗ್ಯುಲರ್ ಆರ್ಡ್ರ್. ಇವತ್ತು ಮತ್ತೆ ನಮ್ಮ ಗ್ಯಾಸ್ ಇಲ್ಲದಕ್ಕೆ ಅಂಗಡಿ ಬಂದ್ ಮಾಡ್ಯಾರಲ್ಲ, ಅದಕ್ಕೆ ಫೋನ್ ಹಚ್ಚಾರ. ಹೌದನ ಮಾಡೋರಿ. ಚಾಪಡಿ ಐತೆ ನಿಮ್ಮ ಅಂಗಡಿ ತಂದಿರಲ್ಲ ನನಗಂತೇಳಿ ಮನ್ಯಾಗ ಐತೆ ಚಾಪಡಿ. ಹಾಲು ತೊಗೊಂಬರ್ತೀನಿ ಮಾಡಿದ್ರು ಕೊಡ್ಬೇಕು ಪಟ್ಟ ಅದು ಇಷ್ಟಾಗ ಸ್ವಲ್ಪ ನೀರು ಹಾಕಿ ಚಾಕ್ ನೀರು ಕಾಸ್ಬೇಕನ್ ಫಸ್ಟ್? ನೀರು ಹಾಕಿ ಚಾ ಪುಡಿ ಮಾಡಿ ನೀರು ಹಾಕಿ ಸರಿ. ಅದು ಸ್ಟೀಲ್ ಡಬ್ಬಿಯೊಳಗೆ ಒಂದು ಲೀಟ್ರಷ್ಟು ನೀರು ಹಾಕಿ ಬಂದು ಸರಿ. ನಿಮ್ಮ ಭಾಷೆಯಲ್ಲಿ ಹೇಳಿ ಮುಗಿಸ್ರಿ ಅವ್ರಿಗೆ. ಎದ್ದೇಳ್ರಿ ಸಾಕು, ತಂಪಾಗತ್ತಪ್ಪ ಸಾಕು ಎದ್ದೇಳಿ. ನೀರು ನೋಡ್ರಿ ಅಷ್ಟು ಎಲ್ಲ ಮಣ್ಣು ಹೋಗ್ಯದು. ದಬ್ ನೀರು ಹಾಕೊಂಬನು ಭಾಳ ಆಸೀಸ್ ಅಲ್ಲ. ನಾ ಹಾಕ್ತೀನಿ ಬಿಡು. ತೋರಪ್ಪ ಬಕೆಟಲ್ಲಿ ನಿಂಗೆ ಎಷ್ಟಾಗುತ್ತೆ ಅಷ್ಟೇ ತಗೋ. ತಗೊಡ್ತೀನಿ. ಹಾಕು ಹಾಕು ದಬಾಶ್ ಹಾಕು. ಹಿಂಗೆ ದಬಾಶ್ ಅಂದ್ರೆ ನೋಡ ಸೌಕಾರ ಮಾಡಿದ್ದು. ಚಾ ಆರ್ಡ್ರ್ ಮನ್ಯಾಗ ಮಾಡಿಕೊಡ್ತಾರೆ. ಇವರು ಬಂದಿದ್ದು ಮಾಡಬೇಕಾಕೈತೆ. ಯಾಕಂದ್ರೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಒಂದಿಷ್ಟು ಗಿರಾಕಿ. ಮನ್ಯಾಗ ಗ್ಯಾಸ್ ಇರೋರಿಗೆ ಸ್ವಲ್ಪ ಮನೆಯಾಗಿಲ್ಲೇ ಮಾಡಿಕೊಡ್ವಲ್ರಕ್ಕ. ಅವು ಭಾಳ ಅಲ್ರಿ, 10-20 ಚಾ ಆರ್ಡ್ರ್. ಬ್ರಷ್ ಆ ಕಡೆ ಎತ್ತಿಡು, ಅದನ್ನ ಮಾಡಿಕೊಡ್ತಾರೆ. ಹಂಗೆ ನಂಗೆ ಸ್ವಲ್ಪ ಚಾ ಸಿಗುತ್ತೆ ಅದ್ರಾಗ. ಸರಿ ಬನ್ನಿ ನೋಡ್ರಿ, ಚಾ ಮಾಡಾಕತ್ತಾರ. ಹಾಲು ಹರಿದು ಇಲ್ಲೇ ಇಟ್ರಲ್ಲ ಹಾಳಿ. ಎಷ್ಟು 1 ಲೀಟ್ರದ? 1 ಲೀಟ್ರ್ ಒಂಚೂರು ತೆಗ್ದಾರೆ. ನಮ್ಮ ಪುಟ್ಟಿ ಸೊಪ್ಪು ನೋಡಿಲ್ಲ, ಎಲ್ಲ ತೊಳೆದಾಗ ಹೆಂಗೆ ಎಲ್ಲ ಎಷ್ಟು ಚಂದ ಫ್ರೆಶ್ ಆಗಿ ಎದ್ದು ನಿಂತೈತೆ ಹಳ್ಳಿ. ಚಾ ಪುಡಿ ಹಾಕ್ಯಾರ. ಈಗ ಸಕ್ಕರೆ ಈಗ ಹಾಕಿರಿ ಇಲ್ಲ ಇನ್ನಿಲ್ಲ? ಸಕ್ಕರೆ ಹಾಕ್ತಲ್ಲ ಅಷ್ಟಿಗೆ. ಚಾ ಪುಡಿ ಹಾಲು ಕುದ್ಮೇಲೆ ದೊಡ್ಡ ಥರ್ಮಸ್ ಅವ್ರ ಕಡೆ ಕೊಟ್ಟು ನಾವು ಬರೋಕ್ಕೋಲ್ಲ ಅಂದ್ರಲ್ಲ ಕೊಡ್ತಾರೆ. ನಾನು ಅವೆಲ್ಲ 20 ಚಾ ಹಿಡಿತೀವಿ. ಇದು 30 ಚಾ ಹಿಡಿತೀವಿ. 30 ಚಾ ಅದು ಅದು ದೊಡ್ಡದಿರ್ತಲ್ಲ ಅದು 100 ಚಾ ಹಿಡಿತೀನಿ ನಾನು. ಅದನ್ನ ಅಲ್ಲಿ ಇಟ್ಟು ಒಂದು ದಿವಸ 50 ಹೇಳ್ತಾರೆ, ಒಂದು ದಿವಸ 30 ಹೇಳ್ತಾರೆ. ಹೇಳಕ್ಕೆ ಬರಂಗಿಲ್ಲ. ಇದು ಸುಮ್ಮನೆ ಎಮರ್ಜೆನ್ಸಿ ಇಟ್ಟು. ಈಗ ಇದು 20 ಚಾ ಅದಾನ? ಹಾಂ 30 ಅಂದ ನೋಡ್ಬೇಕು ಅಷ್ಟೇ. ಚಿಕ್ಕ ಮಾಡಿಕೊಡು. ದಿನ 100 ಚಾ ಆರ್ಡರ್ ಬಂದ್ರೆ ಯಾರ ಚಾ ಆರ್ಡ್ರ್ ಕೊಡೋರು ಇದ್ರ ಕೊಡ್ರಿ ಅವ್ರಿಗೆ. ನೀವೆಲ್ಲಿದ್ರು ತಲುಪಿಸ್ತಾರ? ಓನ್ಲಿ ಬಾಗಲಕೋಟ ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕಿಂದ ಹೇಳ್ಬೇಡ್ರಿ. ಮತ್ತೆ ಹೌದು ನಿಜವಾಗಿಯೂ ರೀ ಇರಕ್ಕಂತ ಏನಾದರೂ ಫಂಕ್ಷನ್ ಮೀಟಿಂಗು ಆಫೀಸರ್ಸ್ ಇದ್ರ ಸಮಥಿಂಗ್ ಒಟ್ಟಿನಲ್ಲಿ ಚಾ ಎಲ್ಲೆಲ್ಲಿ ಬೇಕು ನೋಡ್ರಿ. ಎಂಥ ಕಾರ್ಯಕ್ರಮಕ್ಕೆ ಎಂತೆಲ್ಲ ಏನಾರು ಇದ್ದಾಗ ಬೇಕಲ್ಲ ಚಾ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ನಂಬರ್ ಅಂತ ಕೊಟ್ಟೀನಿ. ಹೇಗೆ ನಾನು ಸಾರಿ ತೊಗೊಂಡ ಸಲುವಾಗಿ ಕಾಂಟ್ಯಾಕ್ಟ್ ನಂಬರ್, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರ್ಬೇಕಾದ್ರೆ ಚಾದ ಆರ್ಡ್ರ್ ಕೂಡ ತೊಗೋತೀವಿ ನಾವು. ನೀವು 100-500 ಚಾ ಹಿಡಿದ್ರು ಇಲ್ಲಿ ಪಟ್ 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 ಮಾಡಿಕೊಡ್ತಾರೆ. ಒಂದು ಅರ್ಧ ತಾಸನ್ನ ಚಾ ರೆಡಿ ಮಾಡ್ತಾರೆ. ಇಲ್ಲ
ಮತ್ತೆ ಹೈದ್ರಾಬಾದ್ ಆಗಿದ್ದಲ್ಲಿ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಿದ್ರಲ್ಲ ಅದ್ರೊಳಗೆ ನಾನು ಹಾಕಿ ಕೊಟ್ಟು ಬರ್ತಿದ್ದೆ. ₹3 ಚಾ ಇತ್ತು 2012-13 ಹಂಗೆ ಅಂತ ನಾವು ಅವು ಪ್ಲಾಸ್ಟಿಕ್ ಬಿಡೋ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರ್ತಲ್ಲ ಅದ್ರೊಳಗೆ ಅವಾಗ ₹2 ಒಂದು ಚಾ ಹೋಗಿ ಇದ್ರಲ್ಲಿ ಕೊಟ್ಟು ಬರ್ತಿದ್ವಿ. ದಿನ ತಿಂಗಳ ಅದು 6,000-8,000 ಬಿಲ್ ಆಗೋದು. ಬರೀ ಲೇಬರ್ ಕೊಟ್ಟಿದ್ದೆ. ಮತ್ತೆ ಮಾರ್ಕೆಟ್ ಒಳಗೆ ಅಡ್ಡಾಡ್ತಿದ್ವಿ ಮಾರ್ತಿದ್ವಿ ಹಂಗಿತ್ತು. ಈಗೆಲ್ಲ ಇಲ್ಲಿ ಬಂದ್ಮೇಲೆ ಇಲ್ಲಿ ಹಾಸ್ಟೆಲ್ ಕಟ್ಬೇಕಾರ ಅವಾಗ ಕಾಯಂ ಒಂದು 50,000 ಬಿಲ್ ಐತಾರ ಒಂದು ವರ್ಷಕ್ಕೆ ಹೋಗ್ಬೋದು ಚಾದ. ಹಂಗಿದ್ರ ಆರ್ಡ್ರ್ ಇದ್ರಾಗ ಕೊಡ್ರಿ. ಹಂಗಿದ್ರ ನಮ್ಮ ಯಜಮಾನ್ರಿಗೆ ಕಾಯಿ ಅಂತವ ಆರ್ಡ್ರ್ ಇದ್ರಾಗ ಕೊಡ್ರಿ. ಯಾಕಂದ್ರ ಅಂಗಡಿನ ಬಂದ್ ಮಾಡ್ಕೊಂಡು ಈಗ ಮನ್ಯಾಗ ಕುಂತಾರ. ಏನಿದ್ರೆ ಈಗ ಮನ್ಯಾಗ ಬಂದು ಆರ್ಡ್ರ್ ಮಾತ್ರ ಮಾಡಕ್ ಸಾಧ್ಯ. ಅವ್ರು ಇದನ್ನಾರ ಮಾಡ್ಯಾನ್ರಿ ಹೊಸ್ದಾಗಿ ಅಂಗಡಿ ನಿಂತು ಮಾಡಕ ಗ್ಯಾಸ್ ಇಲ್ಲ. ಮನ್ನಾರ ತನ್ನೊಂದು ಮೀಟಿಂಗ್ ಇದ್ದಾಗ 100 ಚಾ ಕಲ್ಸ್ಯಾನ. 100 ಚಾ 100, 200, 200, 500 ಎಟ್ಟಾರ ಇದ್ರು ಕೊಡ್ರಿ. ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಈಗ ಸಕ್ಕರೆ ಹಾಕಿದ್ರಿ ಕುದಿಸ್ತಾರ. ಈಗ ಕಳ 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 ಚಾ ಕಲರ್ ನೋಡ್ರಿ. ಅದು ಕಲರ್ ಏನು ಮಸ್ತ್ ಐತಿ. ಸಾಂಬಾರು ಮಾಡ್ತಾರೆ ಸಾರಿ ಅವರು ಚಾನ. ಹಾಲು ಇಟ್ಟಿರ್ತಲ್ಲ ಚಮಚ ನೋಡು ಪಪ್ಪ ಎಷ್ಟು ಟೇಸ್ಟ್ ಮಾಡ್ತಾನೆ ಚಾ. ನೀ ಹೆಂಗ್ ಮಾಡ್ತಿ? ಹೌದು ಬಿಡಪ್ಪ. ಈಗ ಮನು ಚಾ ನಾನು ಅಲ್ಲೇ ಬೇಡ ಕ್ಯಾನ್ಸಲ್ ಮಾಡಾತಿದ್ರಿ. ನಿಮ್ಮ ಮಮ್ಮಿ ಚಾ ಚಿಟ್ಟ ಆಗೈತಿ ಐಡಿಯಾ ಹಿಂಗದ. ಹೌದು ಬಿಡು. ಅದಕ್ಕೆ ಅವರು ಕ್ಯಾನ್ಸಲ್ ಮಾಡಕತ್ತಿದ್ರಿ. ಅಲ್ಲಿ ಹೋಗಿ ನಾವು ಹೇಳಿದ್ವಿ ಅದೊಂದು ದಿವಸ ಬೇರೆ ಕಡೆ ತೋರಿ ಗ್ಯಾಸ್ ಫ್ಲೋರ್ ಮೇಲೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ರಿ. 3 ದಿವಸ ಇತ್ತು. ಅಲ್ರಿ ಒಂದೊಂದು ಸರಿ ₹5 ಒಂದು ಗಿರಾಕಿ ಸಲುವಾಗ ಕಾಲ್ನಾಗೆ ಪರಿ ಕಾಲು ಮಾಡ್ಕೊಂಡು ನಿಂತಿರ್ತಾರಲ್ಲ ಅಂಗಡ್ಯಾಗ. ಇಷ್ಟು ವರ್ಷ ದುಡ್ದಾರ. ಈಗ ಬಂದಿರೋ ಆರ್ಡ್ರನ್ನ ಮನೆ ಮಠ ಬಂದಿರೋ ಆರ್ಡ್ರನ್ನ ಬ್ಯಾಡ ಅಂತ ಕುಂದಿರ್ತಿದ್ರಂತೆ ಗ್ಯಾಸ್ ಇಲ್ಲ ಅಂತ ಹೇಳಿ. ಅದಕ್ಕೆ ಮನೆಗೆ ಇತ್ತಲ್ಲಿ ಗ್ಯಾಸ್ ಮಾಡಿಕೊಡ್ರಿ. ನನಗೆ ಅದ್ರ ಭಾಳ ಒಂದು ಚಾದ ನಂದು ಆಸೆ ಅಷ್ಟ. ಒಂದು ಚಾ ಮಾಡ್ಬೇಕಂದ್ರೆ ಒಂದು ಬಾಣೆ ತೊಳಿಬೇಕು, ಸೋಸಬೇಕು, ಅಷ್ಟೇ ಕೆಲಸ. ಅದಕ್ಕೆ ಇಲ್ಲೇ ಮಾಡಿಬಿಟ್ರಿ ಅಂದೆನ. ಅದು ಚಾ ಅಲ್ಲಿ ಕೆಟಿ ಆಯ್ತು. ಈಗ ಹಾಲಾಗಿ ಮಾಡಿದ್ರೆ ಕೆಟಿ ಆಗುತ್ತೆ. ನಾವು ಸಪ್ರೇಟ್ ಡಿವೈಡ್ ಮಾಡ್ತೀವಿ. ಡಿಕಾಷನ್ ಬರೀ ಫುಲ್ ಕೆಟಿ ಟೇಸ್ಟ್ ಕೊಡೋದು. ದಿನ ಹೆಂಗೆ ಕೊಡೋದು ಏನು ಮಾಡ್ಬೇಕು? ಹಂಗೆ ಟೇಸ್ಟ್ ಅಯ್ಯ ₹2 ಹೆಚ್ಚಿಗೆ ಆಗುತ್ತೆ ನೋಡ್ರಿ. ಅನ್ನ ಇವತ್ತು ನಮ್ಮ ಮನ್ಯಾಗ ಒಂದು ಖುಷಿ ವಿಷಯ ನಡೆದೈತ್ರಿ. ಅದಕ್ಕೆ ನಾ ಚಲೋ ಹಿಂಗೆ ಕೆಟಿ ಕೊಟ್ಟಿನಿ. ₹2 ಹೆಚ್ಚಿಗೆ ಆಗುತ್ತೆ ನೋಡ್ರಿ. ಹಿಂಗಾದ್ರೆ ಅಂತ ಹೇಳಿ ₹7 ಕೊಡ್ತೀನಿ. ಈ ಕೂಸ್ ಇಲ್ಲಿ ಕಪ್ಸ್ ತಂದಾರಲ್ರಿ ಒಯ್ಯೋ ಅಂತ ತೊಗೊಂಡು ಆಟ ಆಡಕತ್ತೈತಿ. ಎತ್ತಿಡಮ್ಮ ಬೇಕು ನೋಡಲಿ ಹೆಂಗೆ ಹೇಳ್ತಾನೆ ಮಗ. ಬೇರೆ ಅದಾವ ಜಾಸ್ತಿ ತಗೊಂಡು ಕಪ್ಪ ಅವು ಬೇರೆ ಅದಾವ ಕೇಳೋದ ನಾಟಕ ಅಂತ ಹೇಳ. ಸರಿ ಒಂದು ಕಪ್ ತಗೋ ಟೇಸ್ಟ್ ಮಾಡಿ. ತುದಿಗಿಟ್ರಿ ಅಲ್ಲ ಇಲ್ಲಿ ಬಿಡ ಅಷ್ಟು ತುದಿ ಆಗುತ್ತೆ. ಕಪ್ ಇಸ್ಕರಿ ಒಂದು ಕಷ್ಟ ಆಗುತ್ತೆ. ಹಂಗೇನಿಲ್ಲ ತಗೋತ ಯಾವ್ದತ್ತ ಟೇಸ್ಟ್ ನೋಡ್ರಿ. ಇಲ್ಲಿ ಚಾ ಇಷ್ಟನಾ? ಅಷ್ಟೇ ಟೇಸ್ಟ್ ಮಾಡಿ ನೋಡಿ ಫಸ್ಟ್. ಸರ್ ಅಂಗಡಿಯಾಗಿಂತ ಬೇರೆ ಟೇಸ್ಟ್ ಐತಿ. ಮಸ್ತ್ ಐತಿ ಟೇಸ್ಟ್ ಅಂಗಡಿಯಾಗಿಂತ ಬೇರೆ. ಆಯ್ತಲ್ಲ ಮಾತಾಡ್ಬೇಕಾ ನೋಡ್ರಿ. ಒಂದು ತನು ಮನೆ ಹೋಗಿ ಮ್ಯಾಲೆ ಹೋಗಿ ತೆಂಗ್ ತೊಗೊಂಬಂದ್ರು. ಎತ್ತರ ಭಾಳ ಐತಿ ಹೇಳ್ಬಂದು. ಎತ್ತರ ಭಾಳ ಐತ್ರಿ. ಇಲ್ಲಿ ಸಾಮಾನು ಕೊಡ್ತಿರೋದ್ರ ನಾವು ಇಲ್ಲಿ ಎಷ್ಟು ಹುಡಿ ಹಚ್ಚಿದ್ರು ಅದು ಶಾಖ ಬಡಿತೈತೆ ಇಲ್ಲ ಅಂತೇಳಿ ಬೇಡ ಇರಾಗಿ ಇರ್ಲಂಗೆ ಇದನ್ನ ನೋಡಿದ್ವಿ ಅಷ್ಟೇ. ಸಿಂಗಲ್ ಇದೆ ಸಿಂಗಲ್ ಹಿಂಗೆ ಅಲ್ಲ ಹಿಂಗೆ ಇಟ್ಟಿರ್ತಾರೆ. 2 ಸೆಟ್ ನಾನು ನೋಡಿದ್ವಿ. 2 ಸೆಟ್ ಇರ್ತಾರೆ. ಹಿಂಗೆ ಇದನ್ನ ಮುಖ ಮಾಡಿಟ್ಟಿರ್ತಾರೆ. ಒಂಟಿ ನಮ್ಮ ಮನೆಗೆ ಒಬ್ಬನಿಗೆ ಈಗ ನೀವು ಒಂಟಿ ನಿಲ್ಸಿದಲ್ಲ ಹಿಂಗೆ ಇಟ್ಟಿರ್ತಾರೆ. ಮೇಲೆ ಮೇಲೆ ಡಬಲ್ ಇಟ್ಟಿರ್ತಾರ. ಇದು ಗೋಟಿ ಇದೆಯಲ್ಲ, ಇದು ಗೋಟಿ ಇದೆಯಲ್ಲ ಸೀದಾ ಇಟ್ಟು 2 ಇಟ್ಟಿರ್ತಾರೆ. ನಮ್ಮ ಮನೆಗೆ ಒಳಗೆ ಹಾಕ್ಸಿದ್ವಲ್ಲ 2 ಇಟ್ಟಿದ್ರು ಅವರು. ಹೌದಾ? ಅಂದ್ರೆ 3 ಹಾಕಂತೆ 3 ಹಾಕೋದು ಹಿಂಗೆ ಅಲ್ಲ 3 ಒಲಿಗೊಂಡು 3 ಬಿಡು. ಒಂದು ಹಿಂಗೆ ಐತಿ ನಡೀಲಿ ಅದ್ರ ದೀಪ ಹಚ್ಚಿ ಮಾತ್ರ ಹೇಳಿದ್ರು.
ಆತ್ರಿ ಪೂಜೆ ಹೇಳ್ರಿ ಆಯ್ತು ಮುಗಿತ್ರಿ ಪೂಜೆ ಮತ್ತೆ ಆಯ್ತು ಈಗ ಒಲೆ ಹಚ್ಚಿ ಹಾಲು ಹಚ್ಚಿರಿ ಹ್ಞೂ ಈಗ ಸ್ವಲ್ಪ ದೂಸ ಕೆಲಸ ಏನ್ರಿ ಒಲಿ ಇಲ್ಲ ಡಬ್ರಿ ಇಟ್ಟು ನಿಲ್ಸಿಯಪ್ಪ ಒಲೆ ಹತ್ತಿತ್ತು ಒಲಿ ಹತ್ತಿತ್ತು ಒಲೆ ಹತ್ತಿತ್ತು ಇಡು 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 ಮ್ಯಾಗಡ ಹತ್ತಿತ್ತು ಹತ್ತಲಿ ತಾನೇ ಇಲ್ಲ ಅಂತೂ ಹಚ್ಚಿಲ್ರಿ ಹುಡುಗಿ ಯೂಟ್ಯೂಬರ್ ಹುಡುಗಿ ಒಲಿ ಹಚ್ಚಿಲ್ರಿ ಅಲ್ಲಿ ಅಲ್ಲಿ ಊರಿಗೆ ಹೋಗಿ ಅಭ್ಯಾಸ ಆಗಿಬಿಟ್ಟೈತಲ್ಲ ಅವ್ರ ಅಪ್ಪನ ಮನೆ ಕಲ್ಕೊಂಬಂದಾಳ ಹಳ್ಳ್ಯಾಗ ಒಲೆ ಮೇಲೆ ಅಡುಗೆ ಮಾಡೋದು ನೋಡಕ್ಕೆ ಅವರು ನಾವು ಈಗ ನೋಡಕತ್ತೀವಲ್ವ ಅವನ ನೋಡಿ ನಾನು ತದಿಪ್ಪ ಅವನಂತ ಅವ್ರ ಅಜ್ಜಿಯವ್ರ ನೋಡಿ ನಾನು ಫಸ್ಟ್ ಅಲ್ಲಿ ನನ್ನ ಮನೆ ನೋಡತ್ತಿದ್ದೆ ಅಂದ್ರೆ ನಿಮ್ಗೆ ನಂಬಿಕೆ ಒಲೆ ಹಸ ಇಲ್ಲ ಎಸ್ ಮನೆಗೆ ಬೆಂಕಿ ಹಚ್ಚಿದ್ವಿ ಒಲೆ ಹಚ್ಚಿದ್ದೀನಿ ತೊಟ್ಟಾಗತ್ತೆ ಯಾವ ಮನೆಗೆ ಬೆಂಕಿ ಹಚ್ಚಲ್ಲಪ್ಪ ನಾ ಇಲ್ಲ ಹಿಂದ್ಕತೆ ಹೇಳಿ ಹಿಂದ್ಕತೆ ಕೂಡ ಹೋಗ್ಬಿಟ್ಟೆ ಮುಂದೆ ಆಗ ಅದು ಗುರಿ ಇಲ್ಲೇ ಒಳಗೆ ಇಟ್ಬಿಡು ಕೆಲಸ ಹುಡ್ಕೊಂಡಿ ಡಬ್ರಿ ದೊಡ್ಡ ತೊಗೊಂಡಿನಿ ಮತ್ತು ಹಾಲು ಒಪ್ಪಿಸ್ಬೇಕು ಈಗ ಹೋಗಿ ಬತ್ಲೆ ಈಚೆ ಕಡೆ ಬಾ ಉಟ್ಕೋಬೇಕ್ಲೆ ನನ್ನ ಜೀವನದ ಅತಿ ದೊಡ್ಡ ಕನಸಾಗಿತ್ತು ಯಾಕಂದ್ರೆ ಈ ಮನೆ ಕಟ್ಸ್ಬೋದನ್ನ ಆಗ್ತಿದ್ದೆ ನಾನು ಬಂದಾಗ ರೆಗ್ಯುಲರ್ ಹೊರಗೆ ಗೊತ್ತಿರ್ತೈತಿ ಇದಿಷ್ಟು ಜಾಗ ನಾವು ಬಿಟ್ಕೊಂಡಿದ್ವಿ ಇಲ್ಲಿ ಒಲೆ ಹಾಕೋತೀನಿ ಮುಂದೆ ಸೀಟ್ ಹಾಕೋತೀವಿ ಇಲ್ಲಿ ಒಲೆ ಹೇಳಿದ್ದೆ ಈ ಮನೆಗೆ ಬಂದು 2 ವರ್ಷದ ಮೇಲಾದ್ಮೇಲೆ ನೆರವೇರ್ತು ನನ್ನ ಆಸೆ ನನಗೆ ಗೊತ್ತಿಲ್ಲ ಒಲಿ ಅಡುಗೆ ಮಾಡೋದು ಒಲಿ ಅಂದ್ರೆ ಭಾಳ ಇಷ್ಟ ನನಗೂ ಇಷ್ಟ ಬೆಂಕಿ ಹಚ್ಚಕಂದ್ರೆ ಭಾಳ ಇಷ್ಟ ನಂಗೆ ಆತನ ಹಂಗೆ ಒಲೆ ಹಚ್ಚಿರ ಒಲೆ ಮೇಲೆ ಮತ್ತೆ ಬಾಂಡೆಗಾರ ಹಾಕಲ್ ತಿಕ್ಕದ ಅದನ್ನೇ ಹಂಗೆ ತಿಕ್ಬೇಕು ಮತ್ತೆ ಅವಾಗೆಲ್ಲ ತಿಕ್ತಿದ್ವಿ ನಾವು ಗುರಿ ಇಟ್ಕೊಂಡು ಈಗ ಇದ್ರ ಚಲೋ ಬುಯ್ ತೆಗ್ದಿರ ಒಂದಿಷ್ಟು ಮಸ್ತ್ ಆಗುತ್ತೆ ಮಣ್ಣು ತಗೊಂಡು ಕಿತ್ತಿಕ್ಬೇಕು ಹಾಂ ಮಣ್ಣು ಬೂದಿ ಅದು ನಂಗೆ ಭಾಳ ಇಷ್ಟ ರೀ ಅದು ನನ್ನ ಎಷ್ಟೋ ಜನ ಆಕಿ ಒಲಿ ಹಚ್ಚೋದಂದ್ರೆ ಆಗಲ್ಲ ಅಡುಗೆ ಮಾಡೋದು ಒಲಿ ಮೇಲೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋದು ತಿಳ್ಕೊಂಡಾರ ಭಾಳ ಜನ ಆಗಲ್ಲ ಭಾಳ ಯಾರು ನಿಮ್ಮ ಎಲ್ಲರೂ ಇವನ್ ನಿನಗೆ ಗೊತ್ತಿದ್ದವ್ರು ಯಜಮಾನ್ರಿಂದ ಹಿಡಿದು ಸ್ಪೆಷಲ್ ನಾನು ನಡ್ಕೊಂಡು ನಾನು ಹಂಗೆ ಅನ್ಕೊಂಡಿದ್ದೆ ಮತ್ತು ನನ್ಗೆ ನಿಜ ಹೇಳ್ಬೇಕಂದ್ರೆ ನಾವು ಅಪೋಸಿಟ್ ಅದೇ ನಂಗೆ ಒಲಿ ಅಂದ್ರೆ ಇಷ್ಟ ಹಳ್ಳಿ ಅಂದ್ರೆ ಇಷ್ಟ ಒಲಿ ಮೇಲೆ ಆದ್ರೆ ಅಷ್ಟೇ ಆ್ಯಕ್ಟಿಂಗ್ ಮಾತ್ರ ಸಿಟಿಯೊಳಗೆ ಹುಟ್ಟಿ ಪಾರಿಂದಾಗ ಹುಟ್ಟಿ ನಾನು ಸಿಟಿಯಾಗಿ ಬೆಳ್ದಂಗೆ ಮಾಡ್ತಾಳೆ ಆ ರೀತಿ ನೋಡ್ತಾರೆ ಈಕಿ ಏನೋ ಬರಲ್ಲ ಹಂಗೆ ಅನ್ನೋದು ರೀತಿ ಮತ್ತು ನಾ ಇರೋದು ಉಲ್ಟದೇ ನಂಗೆ ಹಳ್ಳಿ ಇಷ್ಟ ಇಂಥ ಅಡುಗೆ ಇಷ್ಟ ಕಟ್ಟಿಗೆ ಸಲ ತಂದಾರೆ ಯಜಮಾನ್ರು 15 kg ಕಟ್ಟಿಗೆ ತಂದಿರಿ $110 ಕೊಟ್ಟು 15 kg ಕಟ್ಟಿಗೆ ಇವ್ರ ದಿನ ಕೆಲಸ ನೋಡ್ರಿ ಹಾಕ್ಬೇಡ್ರಿ ಅದು ಹಾಕ್ಬೇಡ್ರಿ ಇದಕ್ಕೆ ಹಾಕ್ಬೇಡ್ರಿ ಇವನಂತೂ ಏನೇನು ತಂದು ಹಾಕ್ತಾನೆ ಅಲ್ಲ ಪಾತ್ರೆ ಅಡುಗೆ ಸಾಮಾನು ಒಂದು ತಂದುಬಿಟ್ಟು ಒಲೆ ಹಾಕಪ್ಪ ಸೀದಾ ಮಗನ 2 ಅಡುಗೆ ಇಡ್ಬೋದು ಸ್ವಲ್ಪ ಮುಂದೊಂದು ಇನ್ನೊಂದು ನೋಡಲ್ಲ ಸುರಿ ನೋಡು ಫಸ್ಟ್ನೇ ದಿನ ಅಲ್ರಿ ಹಾಲು ಖುಷಿ ಖುಷಿ ರೊಟ್ಟಿ ಮಾಡೇ ಬಿಡ್ತೀನಿ ಇವತ್ತ ಏನು ಮಾಡ್ತಿ ರೊಟ್ಟಿ ಮಾಡೇ ಬಿಡ್ತೀಯ ಬಾ ಬರೀ ಆತ್ಲ ಚಪ್ಪಾಳೆ ರುಚಿ ಹಾಂ ಅಡುಗೆ ಅದು ಕರೆಕ್ಟ್ ಸುಮ್ಮನೆ ಕಂಡು ಹೋಗ್ಬೇಕಾ ಹೋಗ್ಬೇಕಾದ್ರೆ ಸುಮ್ಮನೆ ಕುಡಿಯೋದ್ರಲ್ಲಿ ಚಲೋ ಉಕ್ಕಿತ್ತೋಡು ಹೊಸ ಮಂದಿರಾಗ ಉಕ್ಕಿತ್ತ ಹಾಲು ಕಡಿಮೆ ಆಯ್ತು ಪಾತ್ರೆ ದೊಡ್ಡದಾಗ ಎಲ್ಲಿ ಉಕ್ಕಿತ್ತಿಲ್ಲ ಪಾತ್ರೆ ದೊಡ್ಡದಾಗಿದ್ರೆ ಹಾಲು ಕಡಿಮೆ ಇರ್ತದೆ ನಮ್ದು ಇಲ್ಲ ಕುದಿಯೋದು ಸಕ್ಕರೆ ತಂಬು ಹಾಲು ಸಕ್ಕರೆ ಕುಡಿದ್ ಬಿಡ್ರಿ ಡೇಬ್ರಿ ಕಪ್ ಆಗೋದ ಮತ್ತೆ ಹಂಗಾನ ಒಂದಿದ ಖುಷಿ ಆಗಿದೆ ಗೊತ್ತಾ ನನಗೆ ಹಾಂ ನಮ್ಮ ಮನೆ ಒಲೆ ಹಾಕಿದಂತೆ ಇದ್ರ ಹೆಂಗೆ ಚಾ ಮಾಡ್ಕೊಟ್ಬಿಡು ಹೋಗಿ ಅದನ್ನ ಮಾರ್ಕೊಂಬರ್ತೀನಿ ಮುಂದೆ ಬಗ್ಗೆ ಕಪ್ ತಂದ್ಬಿಡ ಹಂಗೆ ಪೇಪರ್ ಕಪ್ ಅದಲ್ಲ ಅವನ ತಂಬರಿ ಕಪ್ ತಂಬ ಹಾಲು ಕುಡಿದ್ಬಿಡು ಹಾಕಿದ್ರೆ ಹಾಲು ಉರಿ ಸಣ್ಣ ಮಾಡ್ಕೊತ ತಳ ಇಡ್ಬಿಡು ಈ ಕಡೆ ಒಂದು ತಮ್ಮ ನಿಂತು ಈ ಕಡೆ ತಂಬ ಹಂಗ ಸಾಕು ಬಿಡು ಎಷ್ಟು ಏನಲ್ಲ ಸಕ್ಕರೆ ಕಡಿಮೆ ಒಲಿ ಹತ್ತಿತ್ತದ ಈಗಿಂದಲೇ ಅಡಿಗೆ ಇಡ್ಬೇಕಲ್ಲ ಏನ ಹಂಚಿಟ್ಬಿಡು ಕಟ್ಟಿಗೆ ಹಾಳಾಗದು ಏನ ಹುರ್ಬಿಡಂಟ ಹುರಕೇನದು ಶೇಂಗಾ ಕಾಳು ತೊಂಬರ್ತೀನಿ ಕೂತಾರೆ ಮುಂಚಿಕಪೂರಿನ ತಡ್ರಿ ಇದು ಮುಗಿಸಿರ್ತೀನಿ ಹಾಲು ಸೋಸಿ ಹಂಚಿ ತಂಬ ಮಕ್ಕಳೆಲ್ಲ ಕೆಲಸ ಮಾಡ್ತಾರೆ
ಭಾರಿ ಹ್ಞೂ ಒಂದು ಗ್ಲಾಸ್ ತಂಬ ಇದೇ ಕಿತ್ತಾಪತಿ ಸಕ್ರೆ ಇನ್ನೇನು ಗ್ಯಾಸ್ನ ಪಟಕ್ಕೆ ಆಚೆ ಓಡೋಗಿ ಒಳ್ಳೆ ಹಚ್ಕೋಬೋದ್ರಿ ಹ್ಞೂ ಸ್ವಲ್ಪ ಟೈಮ್ ತಗೋತದೆ ಒಳ್ಳೆ ಹಚ್ಕೊಳಕ್ಕೆ ಪೂರಿ ಹಿಂಗೆ ಜಗ್ಬೇಕು ಏನು ಮಾಡೋದು ಅಷ್ಟರಪ್ಪ ರೊಟ್ಟಿ ಅಷ್ಟ ಮಾಡಿ ಮತ್ತು ಬಾಣೆ ತಗೋ ಹೋಗ್ತವೆ ಹ್ಞೂ ಬರೋಬ್ಬರ ಅದಲ್ಲ ಅಂತ ಗೊತ್ತಲ್ಲ ರೊಟ್ಟಿ ಎಲ್ಲ ಮಾಡೋದು ಇಲ್ಲ ಹಾಕೋದೇ ಹಿಂಗೆ ಕಲ್ಮೇಲೆ ಮಾಡ್ತೀನಿ ಕಲ್ಮೇಲೆ ಎಲ್ಲಪ್ಪ ಒಂದು ಕಲ್ ಬೇಕು ಇಲ್ಲ ಅದೇ ಇಡ್ತೀವಿ ಎರಡು ಮನೆ ಎದ್ರ ಮೇಲೆ ಮಾಡ್ತೀವಿ ಲಟ್ಸಮ ಇಲ್ಲ ಲಟ್ಟಿಸ್ತೀವಿ ಪುಟ್ಟೆ ನಾದ್ಕೊಳಕ್ಕಾರ ಬೇಕಾ ಸೋದ್ರ ಕಲ್ ಬೇಕು ಇಂಥ ಕಲ್ಲು ಇಂಥ ಕಲ್ ಬೇಕು ಏನು ಪಾಟಿಗೆ ಹಿಡಿತೈತೆ ಹೊಸದು ಹೊಸ ಪಟ್ಟಿ ಕಲ್ ಹ್ಞೂ ಇಲ್ಲ ಮಾಡೋದಕ್ರೆ ನಾವು ಇದನ್ನ ಮಾಡ್ತೀವಿ ಅಂದ್ರೆ ರೊಟ್ಟಿ ಕಣಮಿ ತಂದ್ಬೇಡ ಹ್ಞೂ ಸಣ್ಣ ಬಂದವ ತಳ್ಳದು ವೇಟ್ ಇರೋದು ಹೌದನು ತಂದ್ಬಿಡೋದು ತಂದು ಮಾಡಿ ಇಲ್ಲೇ ಉಳಿಸಿರ್ತೀನಿ ಸಂಧ್ಯಾಗ ಇದನ್ನ ಕ್ಲೀನಿಂಗ್ ಐತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಿನ್ರಿ ಇದು ಪೂರ್ತಿ ಇನ್ನು ಮಾಡ್ಕೋಬೇಕು ಇಲ್ಲಿ ಮಳೆ ಬಿಡಿ ಒಂದು ತೊಯ್ತೈತೆ ಅವ್ರು ಒಳಗೆ ಮಾಡ್ಕೊಂಡು ಕಡ್ಡಿ ಇಲ್ಲ ನೀವು ಕುಂದ್ರಾಗತ್ತಾನೆ ಇಲ್ಲಿ ಆಗತ್ತೆ ಇದು ತೆಗೆದ್ರೆ ಹ್ಞೂ ಆಗುತ್ತಲ್ಲ ಹೊಗೆ ಇದ್ರೆ ಬರ್ತೈತಿ ಹೊಗೆ ಅಲ್ಲಿ ಹೋಗ್ಬೇಕು ಹೊಳೆ ಮಕ್ಕಳಿಗೆ ನಿನಗೆ ಬರ್ತೈತಿ ಇದಾದ ಎಲ್ಲ ಕಡೆ ಹೋಗುತ್ತೆ ಇಲ್ಲಿ ಹಿಂಗೆ ನೀರು ಬಿಡಿ ಇದೆ ಮಳೆ ಮಳೆ ಬಂದಾಗಿಲ್ಲ ಒಂದು ಪ್ಲಾಸ್ಟಿಕ್ ಬಿಟ್ಟು ಏನು ಡಬ್ಬ ಹಾಕ್ಬೇಕು ಅಷ್ಟೇ ಮತ್ತು ಸಿಮೆಂಟ್ ಚಿಲ್ಲಿ ಇರ್ತಾವಲ್ಲ ಎಂಟು ಮಾಡ್ಸ ಹೌದಲ್ಲ ಹೊರಗೆ ಹಂಗದ ಇದು ಹಂಗೆ ಹಂಗೆ ಬಿಟ್ಟಿರ್ತಾರೆ ಸಂಧ್ಯಾಗ ಎರಡನೇ ಡಬ್ಬಿ ಸ್ವಲ್ಪ ಏನು ಮಾಡಾಕತ್ತೀರಿ ಶೇಂಗಾ ಕವರ ಅಡಿಗೆ ಚಾಲು ಸತ್ಲೆ ಜಿಗಿಟ್ ಹಾಕಿ ಹೋಗ್ತೀನಿ ರೀ ಇದು ಹೊರ ತೆಗೆದು ಪಲ್ಯ ಏನು ಮಾಡ್ತೀರಿ ಹಾಂ ಅದು ಒಲೆ ಮೇಲೆ ಮಾಡ್ಬೇಕಲ್ಲ ಫಸ್ಟ್ ಮಂಡಿ ಪಲ್ಯ ಮಾಡ್ಕೊ ಆಮೇಲೆ ರೊಟ್ಟಿ ಮಾಡು ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರೆ ಉಣ್ಣಕ್ಕೆ ರೆಡಿ ಆಗುತ್ತೆ ನಮಗೂ ಸಜ್ಜ ಆಗುತ್ತೆ ಇಲ್ಲ ಲೇಟ್ ಆಗುತ್ತೆ ಪಲ್ಯ ಎಲ್ಲ ಕುದಿಯಾಕಿಟ್ಟು ಬರ್ತೀನಿ ರೊಟ್ಟಿ ಮಾಡ್ತೀನಿ ಅಲ್ಲ ತಂದು ಪಡಿತ ಆಗುತ್ತೆ ಇಲ್ಲ ಕುದಿಸಲ್ಲ ಹಚ್ಚಿ ಹಚ್ಚಿ ಮಾಡ್ತೀನಿ ನಳ್ಳಾಗ ನಿಮ್ಮವರು ಅಥವಾ ನಮ್ಮವ್ರ ಹತ್ತು ಹೆಂಗೆ ಅಂತಾರೆ ಇವು ಗ್ಯಾಸ್ ಕೊಂಡೇ ಬಿಟ್ಟು ಕುದ್ದೋ ರೊಟ್ಟಿಗೆ ಅಂತ ಅಂತಾರೆ ನಾವು 10 ವರ್ಷ ಗ್ಯಾಸ್ ಮೇಲೆ ರೊಟ್ಟಿ ಮಾಡಿದ್ವಿ ಅದು ಜಾಗಕ್ಕೆ ನೀರು ಸತಿ ಗ್ಯಾಸ್ ಮೇಲೆ ಕಸಿ ನಾವು ಅದ್ರಾಗ ನೀರು ರೊಟ್ಟಿ ಒಂದು ಭಾಳ ಮಾಡೋಕ್ಕಲ್ಲ ಎಷ್ಟು ಹೇಳಿಲ್ಲ ಇವ್ರಿಗೆ ಇಟ್ಟು ಮಾಡ್ಕೊಳನ್ರಿ ಅಂತೇಳಿ ಒಟ್ಟ ಕೇಳಿಲ್ಲ ಮುಂದೆ ಒಂದು ಗುಂಡಿ ತರಿಸ್ಬಿಡೋದ ತರಿಸಿ ತಲೆಗೆ 2 ಗುಡ್ಲ ನೀರು ಕಾಸೋದು ಚಾಕ ಮಾಡೋದು ಇಷ್ಟ ನಾವು ಇದು ಬಿಡ್ಲೆ ಒಲೆ ಮುಂದೆ ಕುಂದಿರ್ತೀವಿ ಮತ್ತು ಅವನ ಹಚ್ತಾನೆ ಹೇಳಿದ್ರೆ ಅದ್ರ ಮೇಲೆ ಕುಂದಿರ್ತಾರೆ ಅವರು ಒಲೆ ಮುಂದೆ ಕುಂದಿರ್ತಾರೆ ಕಲ್ ಎಷ್ಟು ಕರ ಕಾಣತ್ತ ಅದ್ರಲ್ಲಿ ಆಗಲ್ಲ ಇವು ಮಕ್ಕಳು ಸಬ್ಕರ್ ಬಿಡ ಹಚ್ಚಿ ಎಷ್ಟು ಕಪ್ಪು ಆಗಿ ಗೊತ್ತಾನೋ ಕಲ್ಲು ಕಲರ್ ಫುಲ್ ಕಲರ್ ಬಂದವು ನೋಡಿರಿ ಶೇಂಗಾ ಅಷ್ಟು ಚೆಂದ ಬರ್ದವು ಶೇಂಗಾ ಬರ್ದವಳು ನೆಕ್ಸ್ಟ್ ಮೆಣಸಿನ್ಕಾಯಿ ಬರಿಬೇಕು ಅಷ್ಟು ನೋಡಿರಿ ನಮ್ಮ ಮನ್ವಿತವರು ಹುಣ್ಸಿಗೆ ಬೀಜ ಹುಣ್ಸಿಕಪ್ಪ ರೇಡ್ಸ್ತಾನೆ ಮನ ಹಿಂಗೆ 10 ರೂಪಾಯ್ದು ನೋಡಿರಿ ಇವತ್ತು ಮಾರ್ಕೆಟ್ ತಂದಿದ್ದು ಈಗ ನೋಡಿರಿ ಮೆಣಸಿನ್ಕಾಯಿ ಹುರಿಯಕ್ಕೆ ಹಾಕೀನಿ ಮೆಣಸಿನ್ಕಾಯಿ ಹಿಂಡಿ ಮಾಡ್ತೀನಿ ರೀ ಹಸಿ ಖಾರ ಮಾಡ್ಕೊತೀನಿ ಯಾಕಂದ್ರೆ ರೊಟ್ಟಿ ಜೊತೆ ಭಾರಿ ಆಗತ್ತೆ ಹಾಗಾಗಿ ಇಲ್ಲಿ ಆಗಲ್ಲ ಯಜಮಾನ್ರಿ ಚಹಾ ಮಾಡಿದ್ರಲ್ರಿ ಅದನ್ನ ಕುಡಿಯೋಕೆ ಆಗಲಿಲ್ಲ ಇದು ಒಲೆ ಪೂಜೆ ಹಾಲು ಕುಸೋದು ಇದನ್ನ ಮಾಡ್ಕೊಂಡು ಎತ್ತಾಗ ಕುಂತ್ಬಿಟ್ಟಿವಿ ಆ ಚಹಾ ಹಂಗೆ ಉಳಿದಿತ್ತು ಏನೋ ಬಿದ್ದೈತೆ ಅಂದ್ಬೇಡ್ರಿ ಶೇಂಗಾ ಸಿಪ್ಪೆ ಅದು ಈ ಶೇಂಗಾ ತಿಂದ್ವೆಲ್ಲ ಹೊಡೆದಿದ್ದು ಸ್ನ್ಯಾಕ್ಸ್ ಆಯ್ತು ಚಹಾ ಕುಡಿಯತ್ತಿ ಈಗ ರಾತ್ರಿ ಅಡುಗೆ ಒಳಗೆ ಪುಂಡಿ ಪಲ್ಯ ಕುದಿಯಾಕಿದ್ದೀನಿ ರೀ ಇಟ್ಟು ಇಲ್ಲಿ ಜಿಗಿಟ್ ಹಾಕೋಬೇಕು ಅದನ್ನು ಮುಗಿಸಿ ಬರ್ತೀನಿ ಹೋಗಿ ಖುಷಿ ಬಂದು ಹಾಕೊಂಡ್ಬಿಟ್ಟೈತೆ ಮೈ ಹಿ ಓಹೋ ಸಾಕ ಹೇಳ್ದೇ ಹೇಳ್ತಾನೆ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅಪರೂಪಕ್ಕೆ ಎಷ್ಟೋ ವರ್ಷ ನಮ್ಮ ಮದುವೆ ಆದಮೇಲೆ 10 ವರ್ಷ ಆದಮೇಲೆ ನನ್ನ ಹೆಂಡತಿ ಕಟ್ಟಿಗೆ ಪಲ್ಯ ಹಚ್ಚ ಅದು ವಿಶೇಷ ಮತ್ತು ನಾಳೆ ಜೋಶ್ ಇರೋಂಗಿಲ್ಲ ವಿಡಿಯೋ ಕಾಲ್ ಮಾಡಿದ್ರು ನಮ್ಮ ಚಲೋ ಆದ್ಬಿಡು ಕಟ್ಟಿಗೆ ಏನೋ ವಾಪರಿ ಉದಿನ ಮುರಿ ಇಟ್ಟಿ ಅಲ್ಲ ಬಡ ಅಡುಗೆ ಮಾಡಿ ತಕ್ಕೋ ಅಂತಾಳೆ ದುಬಾರಿ ಕಟ್ಟಿಗೆಲ್ಲ ಹಳೆ ಎಲ್ಲ ಕೊಂಡ ಕಟ್ಟಿಗೆ ಹಾಳು ಮಾಡಬೇಡ ಅಂತ ಹೇಳಿದ್ರು ಅದಕ್ಕೆ ತಪ್ಪೇನೈತೆ ಒಮ್ಮೆ ಮಾಡಿಕೊಡ್ರೆ ಮಾಡ್ತಾರೆ ನೋಡಿ ಪುಂಡಿ ಪಲ್ಯ ರೀ ರೆಡಿ ಆಯ್ತು ನೋಡಿ
ಕಬಾಬಿ ಪುಂಡಿ ಪಲ್ಯ ಟ್ರೆಡಿಷ್ನಲ್ ಅಡುಗೆ ಮಾಡಾತ್ ಬಿಟ್ರೆ ನನಗೇನು ತೋಲಿ ಹಚ್ಚಿ ನಮ್ಮದು ಪಲ್ಯ ರೆಡಿ ಆದ್ರಿ ಬಡ 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 ಜಿಗ ತಕ್ಕೊಂಡು ಒಲಿ ಮಸ್ತ್ ಉರಿ ಆಗ್ತೈತಿ ರೊಟ್ಟಿ ಮಾಡ್ಬಿಡ್ತೇನೆ ಖಾರದ ಬೇಕ್ತಾನೆ ದೊಡ್ಡ ದೊಡ್ಡ ಜೋಳದ ಡಬ್ಬಿ ಇಲ್ಕಂತ ಮಿಕ್ಸಿ ಇಡ್ತೀವಲ್ಲ ಅಲ್ಲಿ ನಾವು ಏನೋ ತೊಗೊಂಡು ಸಣ್ಣ ಇವರೆಲ್ಲ ಹೆಲ್ಪ್ ಮಾಡಾಕತ್ತಾರೆ ಹೊರಗೆ ಅಡ್ಡಾಡೋದು ಜಗ ಮಾಡೋದು ಒಟ್ಟು ಕೆಲಸ ಅಂತ ಮಾಡಾಕತ್ತಾರೆ ಅವ್ರ ಮಮ್ಮಿ ಕುಂತಲ್ಲೆಲ್ಲ ಆಡಿಸ್ತಾಳೆ ಈಗ ಎಲ್ಲ ತಂಬ ಆಡಿಸೋದು ಅವ್ರಿಗೆ 10 ಸರಿ ಒಂದು ಕರೆಕ್ಟ್ ತರ್ತಾರೆ ಅಂತ ನಾನು ತಂದು ತಲೆ ಹೊಡ್ಕೊಂಡು ಮಾತಾಡ್ರಾಗ ಅಲ್ಲಿ ಒಲಿ ಆಗಿತ್ತಲ್ಲ ದಾಲಿ ತಾನ ಹತ್ತತ್ತಿಲ್ಲ ತಾನ ಹತ್ಕೊಂಡು ಉಡದ ಉಸ್ತಿಲ್ಲ ಹೌದಕಂದ ಗಾಳಿ ತಾನ ಹತ್ತದ ಎಷ್ಟು ಹೋಗಿ ಬರಕ್ ಕುಂತಿತ್ತು ಹಂಗ ಹತ್ಕೊಂಡು ನೋಡು ಅಲ್ಲಿ ಹೊರಗೆ ಕೊಣಮ್ಗಿಲ್ರಿ ನಮ್ದು ಈಗ ನಾದಕ್ಕೆ ಹಿಟ್ಟು ನಾದಕ ನಾ ಇಲ್ಲೇ ಜಿಗಟ್ ಹಾಕೊಂಡು ಹಿಟ್ಟು ಹಾಕೊಂಡು ಅಲ್ಲಿ ಕೇರಿ ಮೆಲ್ಲಗೆ ಬಿಡ್ತೇನೆ ನಡ್ಸ್ಕೊಂಬ ಲಟ್ಟಿಸೋದಲ್ಲ ಬಿಡೋದಲ್ಲ ಮಾತಾಡು ಏನು ವಾಶ್ ತೊಡುತ್ತಾ ತಟ್ಟವು ಮನೆ ತಟ್ಟು ಮನೆ ಯಾಕ ಬರೆಯಾಕುತ್ತಲ್ಲ ಕೈಲಿ ಹೊತ್ತು ಅಲ್ಲಿ ಜೀವ ನನ್ನಿಂದ ಇದು ಸಿಟಿ ಅಪ್ಪ ಇಲ್ಲೇ ಬಡದ್ ಲೇಪ ಜಾಸ್ತಿ ಹಳ್ಳಿಗೆ ಬರೋ ಲಕ್ಷರ ಆಗ್ಯಾರ ಎಲ್ಲ ನಿಲ್ಸ್ಯಾರನ ಅಜ್ಜಿ ಬಡಿತಾರಲ್ಲ ಮತ್ತೆ ನಿಮ್ಮ ಅಜ್ಜಿ ಬಡಿತಾ ನಿಮ್ಮ ಅಜ್ಜಿ ಎಷ್ಟ ಬಡಿಯೋದು ಮದೆ ದೊಡ್ಡ ಬಡಿತಾಳ ಉಳ್ದೋರೆಲ್ಲರೂ ಲಟ್ಸಾರ ನಾವು ನಂದಿ ದೊಡ್ಡಮ್ಮ ಅಕ್ಕಿ ಲಟ್ಟಿಸ್ತಾ ಜ್ಯೋತಿ ಅಂಟಿ ಲಟ್ಟಿಸ್ತಾ ಹಸಿ ಖಾರ ಹೆಂಗಿರ್ತೈತೆ ಮತ್ತೆ ಮಮ್ಮಿ ಇವತ್ತ ಸ್ಟಾರ್ಟ್ ಮಾಡಿ ಒಲಿ ಹಚ್ಚಕ್ಕೆ ಅಲ್ಲಿ ರೆಸ್ಟ್ ಕಪ್ಪಲ್ಲ ನೀನು ಗಾಡಿ ಕಪ್ಪ ಹೌದಲ್ಲ ತೊಳಿಬೇಕದ ಮುಂದಕ್ಕೆ ತೊಗೋಬೇಕಿತ್ತು ಇನ್ನೊಂದು ಸ್ವಲ್ಪ ಇಲ್ಲ ಒಳಗೆ ಮಾಡಿದೆ ಬೇಷ ಅಲ್ಲೇ ಅದ್ರೊಳಗೆ ಅಲ್ಲೇ ಇದ್ರೊಳಗೆ ಕಾಣಂಗಿಲ್ಲ ಅಲ್ಲೇ ಇರ್ತೈತಿ ಅಲ್ಲ ಹೆಂಗೆ ಅನುಕೂಲ ಆಗುತ್ತಿಲ್ಲ ಹೆಂಗೆ ಹೇಳ್ಬೇಕು ಉರಿ ಕೈ ಬಿಡ್ತೈತೆ ಜಡ ಮತ್ತು ಅಡಿಗೆ ಆಗುತ್ತೆ ಬಂದ್ಬಿಟ್ಟು ಪುಂಡಿ ಪಲ್ಯ ಬಿಸಿ ಬಿಸಿ ಪುಂಡಿ ಪಲ್ಯ ಮತ್ತು ಹಂಗೆ ಸ್ವಲ್ಪ ಹಸಿ ಖಾರ ಮಣ್ಣು ಕೊಡ್ತೀನಿ ನನಗೂ ಬೇಡ ಹಸಿ ಖಾರ ನಾ ತಿಂತೀನಿ ಬಿಡ್ರಪ್ಪ ಹಚ್ಚು ನಾನು ಸ್ವಲ್ಪ ನೋಡ್ರಿ ತುಪ್ಪ ಹಾಕಿ ನಾಲ್ಕು ತಿಂತೀನಿ ನೋಡ್ರಿ ಹಿಂಗೆ ಹರಿದ ಉಪ್ಪು ಹಾಕಿ ನಮ್ಮ ಮೆಂಡ್ರು ನೋಡಿರಿ ಕಣ್ಣ ನೀರು ಬರ್ಸ್ಬೇಕು ಹಾಗೇನಿಲ್ಲ ಚೆನ್ನಾಗಿ ಹೊಲಿಗೆ ಆಗೋದಿಲ್ಲ ಹಾರಾಕತ್ತಿದಾಗ ಇದ್ರಂತ ಚೆಲ್ತಿನೋ ಯಾವಿಲ್ಲ ಅದು ಸುಳ್ಗಾಲ ಬಿಟ್ಟಾಗ ಅಡಿಗೆ ಆಗೋದಿಲ್ಲ ಒಂದು ಯಾರು ಬಿಟ್ರೆ ಸಣ್ಣ ಪುಟಾಣಲ್ಲಿ ಚೆನ್ನಾಗಿ ದೊಡ್ಡ ಇಡ್ಲಿ ಮಾಡೋಕೆನ ಒಂದು ಪದ್ಧತಿ ಇದೆ ನಾನು ಪದ್ಧತಿ ಮಾಡ್ತೀನಿ ಇಡ್ಲಿನೂ ಮಾಡು ಅಂತ ಇಂಥ ರೊಟ್ಟಿ ಆದ್ರೆ ಊಟ ಆಯ್ತು ಹುಡುಗರು ಇಬ್ಬರು ಇಲ್ಲೇ ಊಟ ಮಾಡಿಲ್ಲ ಮಲ್ಕೊಂಡ್ರೆ ಒಳಗಡೆ ಮನೆಗೆ ಬನ್ನಿ ನಾನಿದ್ದಲ್ಲಿ ಇವತ್ತು ಆಗಲೆಲ್ಲ ಮಲ್ಕೊಂಡಿಲ್ಲ ಆಗಲೆಲ್ಲ 2 ತಾಸು ನಿದ್ದೆ ಹೊಡೆದು ಜಲ್ದಿ ಮಲ್ಕೊಂಡ್ರಿ ರಾತ್ರಿ ಅವರು ಟೈಮು ಕರೆಕ್ಟ್ ಟರ್ನ್ 9:15 ಶಿಲ್ಪ ಎಷ್ಟು ಗಂಟೆಗೆ ಚಲೋ ಮಾಡಿದ್ದೀನಿ ಕೆಲಸ ಹೌದಾ ರೊಟ್ಟಿ ಇಟ್ಟಿದ್ದೆ 8ಕ್ಕೆ 1 ತಾಸು ಆತ ಊಟ ಆತಲ್ಲ ತಿರುಗಿ ಮತ್ತೆ ಕಾಲು ನೋವಾಗಲಿಲ್ಲ ಆರಾಮದೆ ಹೆಂಗೆ ಬೇಕು ಹಂಗೆ ಗಾಳಿ ಬಡಿತಿದ್ದು ಆ ಕಟ್ಟಿ ಒಳಗಿಟ್ಟು ಹೆಂಗೆ ಮಾಡ್ರೆ ಅದ ನೋಡ್ಬೇಕು
ಸೇಮ್ ಅಡಿಗೆ ಮನೆ ಆದಂಗೆ ಆಗಿತ್ತಲ್ಲ ಹೊಗ್ಪಾಟ್ ಆದಂಗೆ ಆಗಿತ್ತ ಮತ್ತು ಮ್ಯಾಲೆ ಹೋಗ್ಬೇಕಲ್ಲ ಎಲ್ಲ ಅಷ್ಟು ಗ್ಯಾಪ್ ಆಗಿದ್ದು ಹೋಗಿತ್ತು ಅದು ಕ್ಯಾಪ್ ಮಾಡ್ಬೇಕನ ಗ್ಯಾಪ್ ಆಗ್ಬೇಕು. ನೋಡ್ರಿ ವ್ಯವಸ್ಥೆ ಮಾಡಿ ಹಿಂಗೆ ಮಾಡೋದತ್ತಂದ ಕಂಟಿನ್ಯೂ ಮಾಡ್ಬೇಕು ಕರೆಕ್ಟಾಗಿ ಎಲ್ಲ ರೀತಿಯಿಂದ. ಅಂಬ ಇದು ಐತಲ್ಲ ಇದು ಅಷ್ಟು ಸಣ್ಣ ಸೂಕ್ಷ್ಮ ಐತಂದ್ರೆ ಇದು ಭಾಳ ಐತಿ. ಸ್ವಲ್ಪ ಹೊತ್ತು ನೀರು ಸೌಂಡ್ ಮಾಡ್ತೈತಿ. ಹಾಂ ಬಂದು ಏನಾರು ಕೊಡಿಕ್ರಂದ್ರೆ ನಿಲ್ಲೋದಿಲ್ಲ, ಹೋಗ್ಬಿಡ್ತೈತಿ. ಸೆಟ್ಕೊಂಡು ಹೋಗ್ತಾನ ಹಾಂ